ಟೋಯಿಂಗ್ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ದ್ವಂದ್ವ ನಿಲುವುಗಳು ಬರ್ತಾ ಇದೆ. ನಗರದಲ್ಲಿ ಮತ್ತೆ ಟೋಯಿಂಗ್ ಆರಂಭ ಮಾಡ್ತೀವಿ ಅನ್ನೋದಾಗಿ ಡಿಸಿಎಂ ಹೇಳ್ತಾ ಇದ್ರು. ಯಾಕಂದ್ರೆ ಟ್ರಾಫಿಕ್ ಕಿರಿಕಿರಿಯನ್ನ ತಪ್ಪಿಸೋದಕ್ಕೆ ಟೋಯಿಂಗ್ ಅನ್ನ ಮತ್ತೆ ತರ್ತೀವಿ ಅನ್ನೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಜೊತೆಲಿ ಈಗ ಟೋಯಿಂಗ್ ಬಗ್ಗೆ ಕಾಂಗ್ರೆಸ್ ಸಚಿವರಲ್ಲೇ ಒಂದಿಷ್ಟು ಅಪಸ್ವರ ಗೊಂದಲಗಳೆಲ್ಲವೂ ಶುರು ಆಗಿದೆ. ಟೋಯಿಂಗ್ ಶುರು ಮಾಡಿದ್ರೆ ಜನರಿಗೆ ಕಿರಿಕಿರಿ ಆಗತ್ತೆ ಅನ್ನುವಂಥ ವಿಚಾರ. ಬೆಂಗಳೂರಿನಲ್ಲಿ ಟೋಯಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟೋಯಿಂಗ್ ಅನ್ನ ಆರಂಭಿಸ್ತೀವಿ ಅನ್ನುವಂತ ಈಗಾಗಲೇ ಒಂದು ಆದೇಶ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಲ್ಲೇ ಈ ಬಗ್ಗೆ ಸಚಿವರಿಂದಲೇ ಅಪಸ್ವರಗಳು ಶುರು ಆಗ್ತಿದೆ. ಅಂದ್ರೆ ಟೋಯಿಂಗ್ ಅನ್ನ ಮಾಡಿದ್ರೆ ಜನರಿಗೆ ಕಿರಿಕಿರಿ ಆಗತ್ತೆ, ಎಲ್ಲಂದರಲ್ಲಿ ವೆಹಿಕಲ್ ನಿಲ್ಲಿಸಿ ಚೆಕ್ ಮಾಡ್ತಾರೆ, ಹಾಗಾಗಿ ಟೋಯಿಂಗ್ ಬಗ್ಗೆ ಶುರುವಾಗುತ್ತೆ ಜನರ ಆಕ್ರೋಶ. ಟೋಯಿಂಗ್ ಬಗ್ಗೆ ಯೋಚಿಸಿ ಅನ್ನೋದಾಗಿ ಹಿರಿಯ ಸಚಿವರು ಈಗ ಸಲಹೆಯನ್ನ ಕೊಡ್ತಿದ್ದಾರೆ. ಜನರಿಗೆ ಉಪಯುಕ್ತ ಆಗುವಂತೆ ರೀತಿ ಕ್ರಮವನ್ನ ಕೈಗೊಳ್ಳಿ ಅನ್ನೋದಾಗಿ ಈಗ ಕಾಂಗ್ರೆಸ್ ವಲಯದಲ್ಲೇ ಈ ಬಗ್ಗೆ ಒಂದಿಷ್ಟು ದ್ವಂದ್ವ ಅಪಸ್ವರಗಳು ಕೇಳಿಬರ್ತಿದೆ. ಇನ್ನು ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ಶುರುವಾಗಿತ್ತು ಟೋಯಿಂಗ್, ಆ ಹೊತ್ತಿನಲ್ಲಿ ಜನಾಕ್ರೋಶ ಕೂಡ ಆರಂಭ ಆಗಿತ್ತು. ಅದೇ ಅದನ್ನೆಲ್ಲ ಅವರೆಲ್ಲ ಕೆಲವರು ಹಾಗೆ ಮಾಡ್ತಾರೆ. ಕೆಲವರು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಸಡನ್ನಾಗಿ ಓಡಿ ಬಂದು ವೆಹಿಕಲ್ ನಿಲ್ಲಿಸೋದು, ಆ ಥರದ್ದೆಲ್ಲ ನಾನು ಕೂಡ ಗಮನಿಸಿದ್ದೇನೆ. ಅಂಥದ್ದು ಯಾವುದು ಆಗದ ಹಾಗೆ ಅವರಿಗೆ ಗೊತ್ತಾಗಬೇಕು. ಯಾರಿಗೆ ವಾಹನ ಓಡಿಸ್ತಕ್ಕಂಥವ್ರಿಗೆ ಹೌದಪ್ಪ ಅಲ್ಲಿ ದೂರದಲ್ಲೇ ಪೊಲೀಸ್ನವ್ರು ನಿಂತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಬೇಕು. ಚೆಕ್ ಮಾಡಬಾರ್ದು ಅಂತ ಹೇಳೋದಿಲ್ಲ ನಾನು, ಆದರೆ ಅದಕ್ಕೂ ಒಂದು ಪದ್ಧತಿ ಇರಬೇಕಲ್ಲ, ಅದನ್ನು ಅನುಸರಿಸಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಡ್ತೇನೆ. ಮೀಟಿಂಗ್ ಎಷ್ಟು ಗಂಟೆ? 11:30 ಇಲ್ಲ, DYSP ACPಗಳು ಮತ್ತು ACPಗಳ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳನ್ನ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕರೆದಿದ್ದೇನೆ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ. ಮಳೆ ಒಂದು ಕಡೆ ಹೆಚ್ಚಿನ ಮಳೆ ಆಗ್ತಾಯಿದೆ, ಟ್ರಾಫಿಕ್ಕು ಭಾಳ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು. ಅದಕ್ಕೆ BBMP ಅವರು ಅನೇಕ ರೀತಿಯಲ್ಲಿ ಕ್ರಮ ತಗೋಬೇಕಾಗಿತ್ತು. ಅವರು ಅನೇಕ ಕಾರಣದಿಂದ ಅವರಿಗೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಹಿಂದೆ ಆಗಿದೆ. ಅದನ್ನು ಕೂಡ ನಾನು ಚರ್ಚೆ ಮಾಡ್ತೀನಿ. ಸಂಬಂಧಪಟ್ಟಂತೆ ಮತ್ತೆ ಚರ್ಚೆ ಆಗ್ತಿದೆ ಇವರು DCM ಅಲ್ಲ, ಅದನ್ನು ಹಿಂದೆ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ಚರ್ಚೆ ಮಾಡ್ತೀನಿ ಇವತ್ತು. ಒಂದು ವೇಳೆ ಅದರಿಂದ ಉಪಯೋಗ ಆಗೋದಾದರೆ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಅದನ್ನು ಮಾಡೋದಿಲ್ಲ.